ಸರ್ ಒಳಗಡೆ ಮೂಲ ವಿಗ್ರಹ ಚನ್ನಕೇಶವ ಸ್ವಾಮಿ ಇದೆ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡಿಬಿಟ್ಟೆ ಪೂಜೆ ಮಾಡ್ತಾರೆ. ಭಾರತೀಯ ಸಂಸ್ಕೃತಿಯಲ್ಲಿ ಇತಿಹಾಸ ಹಾಗೂ ಸಂಪ್ರದಾಯಗಳು ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನ ಹೊಂದಿದೆ. ಇಂತಹ ಶ್ರೀಮಂತ ಇತಿಹಾಸ ಹಾಗೂ ಸಂಸ್ಕೃತಿಯನ್ನ ಹೊಂದಿರುವ ಬೇಲೂರಿನಲ್ಲಿರುವ ಚನ್ನಕೇಶವ ದೇವರ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಹನ್ನೆರಡನೇ ಶತಮಾನದ ಈ ಚನ್ನಕೇಶವ ದೇವರನ್ನ ವಿಷ್ಣುವರ್ಧನ ರಾಜರ ಕಾಲದಿಂದಲೂ ಆರಾಧಿಸಿಕೊಂಡು ಬರಲಾಗುತ್ತಿದೆ. ಈ ಚನ್ನಕೇಶವ ದೇವರ ವಿಶೇಷತೆ ಎಂದರೆ ಇಲ್ಲಿ ಚನ್ನಕೇಶವನಿಗೆ ಹೆಣ್ಣಿನ ಅಲಂಕಾರ ಮಾಡಿ ಪ್ರತಿನಿತ್ಯ ಪೂಜೆ ಸಲ್ಲಿಸಲಾಗುತ್ತದೆ. ಹಿಂದೆ ಭಗವಾನ್ ಶ್ರೀ ವಿಷ್ಣು ಮೋಹಿನಿ ಅವತಾರ ತಾಳಿದ ಹಿನ್ನೆಲೆಯಲ್ಲಿ ಈ ರೀತಿ ಹೆಣ್ಣಿನ ಅಲಂಕಾರ ಮಾಡಿ ಆರಾಧಿಸಲಾಗುತ್ತಿದೆ. ಸರ್ ಒಳಗಡೆ ಮೂಲ ವಿಗ್ರಹ ಚನ್ನಕೇಶವ ಸ್ವಾಮಿ ಇದೆ. ಪೀಠ 3 ಅಡಿ, ವಿಗ್ರಹ 9 ಅಡಿ, ಒಟ್ಟು 12 ಅಡಿ ವಿಗ್ರಹ ಇದೆ. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಹೆಣ್ಣಿನ ಅಲಂಕಾರ ಮಾಡಿಬಿಟ್ಟೆ ಪೂಜೆ ಮಾಡ್ತಾರೆ. ಸ್ತ್ರೀ ಅಲಂಕಾರ ಮಾಡ್ತಾರೆ. ಯಾಕೆಂದರೆ ವಿಷ್ಣು ಪರಮಾತ್ಮ ಭಸ್ಮಾಸುರ ರಾಕ್ಷಸನನ್ನು ಸಂಹರಿಸಲು ಮೋಹಿನಿ ಧಾರಣೆ ಮಾಡಿರೋದು. ಹಣೆಯಲ್ಲಿ ಕುಂಕುಮ ಇದೆ, ಮೂಗ್ನಲ್ಲಿ ಮೂಗ್ನಂತಿದೆ, ಸೊಂಟಕ್ಕೆ ಸೊಂಟ ಪಟ್ಟಿದೆ, ಮತ್ತು ದೇವರಿಗೆ ಸ್ಯಾರಿ ಕೂಡ ಧರಿಸಿ ನೋಡಿ ಸರ್, ಸೀರೆ ಕೂಡ ಧರಿಸಿದ್ದಾರೆ ಸರ್. ಪ್ರತಿನಿತ್ಯ ಗಂಡು ವಿಗ್ರಹಕ್ಕೆ ಸ್ತ್ರೀ ಅಲಂಕಾರ ಮಾಡಿಬಿಟ್ಟೆ ಪೂಜೆ ಮಾಡ್ತಾರೆ. ಯಾಕಂದರೆ ವಿಷ್ಣು ಪರಮಾತ್ಮ ಭಸ್ಮಾಸುರ ರಾಕ್ಷಸನನ್ನು ಸಂಹರಿಸಲು ಮೋಹಿನಿ ಧಾರಣೆ ಮಾಡೋದು. ಅಂದರೆ ಕೈಟಿನ ಹೌದು ಸರ್, ಹಂಗೆ ಭಸ್ಮ ಅಂತ. ಮೈನ್ ಹೌದು ಮೇಡಮ್. ನೋಡಿ ಮೇಡಮ್, ಮನೇಲಿ ನೋಡಿ ಕುಂಕುಮ ಇದೆ, ಮೂಗ್ನಲ್ಲಿ ಮೂಗ್ನಂತಿದೆ, ನಾವು ದೇವರಿಗೆ ಸ್ಯಾರಿ ಕೂಡ ಹಾಕಿ ನೋಡಿ ಮೇಡಮ್, ಕಾಣಿಸಿದೆಯಾ? ಮೂಲ ವಿಗ್ರಹ ಗಂಡು ವಿಗ್ರಹನೇ, ಅಲಂಕಾರ ಅಲ್ಲ, ಸ್ತ್ರೀ ಅಲಂಕಾರ. ಸರ್ ಹಾಗೆ ನೆಕ್ಸ್ಟ್ ಮೇಲೆ ಜನಾರ್ದನ ಲಕ್ಷ್ಮೀ ಕುಳಿತಿದ್ದಾರೆ. ಕೆಳಗಡೆ ವಾದ್ಯಗೋಷ್ಠಿಗಳ ಸಾಲಿದೆ, ಕೆಳಭಾಗದಲ್ಲಿ ತಾವರ ಹೂವಿನ ಮಗ್ಗಿನ ಸಾಲಿದೆ. ಸರ್ ಯಾಕೆ ಆ ಮಾದರಿಯಲ್ಲಿ ಮಾಡಿದ್ದಾರೆ ಅಂದರೆ ಒಳಗಡೆ ಗಾಳಿ ಮತ್ತು ಬೆಳಕೋಪಾಸಾಗಲಿಕ್ಕೆ ಆ ಮಾದರಿಯಲ್ಲಿ ಮಾಡಿದ್ದಾರೆ. ಸರ್ ನಮ್ಮ ಎಡಭಾಗ ಬಲಭಾಗದಲ್ಲಿ ವಿಷ್ಣುವಿನ ದ್ವಾರಪಾಲಕರು ಜಯ ಮತ್ತು ವಿಜಯ, ಜಯ ವಿಜಯರು ದ್ವಾರಪಾಲಕರು. ಇಷ್ಟೊಂದು ಪುರಾತನ ಇತಿಹಾಸ ಹೊಂದಿರುವ ಈ ಅದ್ಭುತ ಚನ್ನಕೇಶವ ದೇವರ ದರ್ಶನವನ್ನ ನೀವು ಕೂಡ ಒಮ್ಮೆ ತಪ್ಪದೆ ಮಾಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನ ಕಮೆಂಟ್ನಲ್ಲಿ ತಿಳಿಸಿ.